ಶ್ರೀ ಶ್ರೀ ಮಲ್ಲಿಕಾರ್ಜುನ ಶಿವಾಚಾರ್ಯಪ್ಪಂಗಳ ಮಹಾಮೂರ್ತಿಯನ್ನು ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಧ್ಯಾನಿಸುತ್ತಾ ಯಾವ ವೇದಿಕೆ ಮೇಲೆ ಆಚರಣೆಯಾಗಿರ್ತಕ್ಕಂಥ ನಮ್ಮ ಯಾವ ಬುದ್ಧ ಅಪ್ಪಾಜಿಯವರ ಶ್ರೀಚರಣಕ್ಕೂ ಕೂಡ ವಂದಿಸಿ, ಅದೇ ರೀತಿಯಾಗಿ ನಮ್ಮ ಶಿವಾಪುರದಿಂದ ಆಗಮಿಸಿರ್ತಕ್ಕಂಥ ಗುರುಗಳ ಶ್ರೀಚರಣಕ್ಕೂ ವಂದಿಸಿ, ಅದೇ ರೀತಿಯಾಗಿ ನನ್ನ ಗುರುವಿನ ತಾಯಿಯಾಗಿರ್ತಕ್ಕಂಥ ಪದ್ಮಾವತಿ ಅಮ್ಮನವರ ಶ್ರೀಚರಣಕ್ಕೂ ಕೂಡ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಿ, ಇಲ್ಲಿ ನೆರವೇರ್ತಕ್ಕಂಥ ಇಲ್ಲಿಯವರೆಗೆ ಬಿಸಿಲು ಅನ್ನದ ನೀರು ಅನ್ನದ ಗಂಟ್ಲ ಆರಿದರು ತೊಟ್ಲ ತಲೆ ಮೇಲೆ ಹೊತ್ತುಕೊಂಡು ನಿಂದಿರ್ಲಾರ್ದ ಇವತ್ತು ಎಂಥ ಸೇವಪ್ಪ ಅಂತಂದ್ರೆ ಅದನ್ನ ವರ್ಣನೆ ಮಾಡಕ್ಕೆ ಬರಂಗಿಲ್ಲ. ಅಷ್ಟೊಂದು ಹೃದಯದೊಳಗೆ ತುಂಬಿಕೊಂಡು ಸೇವಾ ಮಾಡಿದ್ರಿ. ಅದೇ ರೀತಿಯಾಗಿ ನಮ್ಮ ಯಾವ ಹೋಗಾರ ಹಿರಿಯರಾಗಿರ್ತಕ್ಕಂಥ ಅವರ ಶ್ರೀಚರಣಕ್ಕೂ ಕೂಡ ವಂದಿಸಿ, ಇನ್ನು ವಿಷಯಕ್ಕೆ ಬರೋಣ. ಬಸವಣ್ಣ ಒಂದು ಮಾತನ್ನು ಹೇಳಾನು, ದಯೆಯಿಲ್ಲದ ಧರ್ಮವಾಗುವುದಯ್ಯ, ದಯೆಯಿಲ್ಲದ ಧರ್ಮವಾಗುವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯ ನಂತಲ್ಲ ದೊಲ್ಲನಯ್ಯ ಅಂತ ಹೇಳ್ತಾನೆ ಬಸವಣ್ಣ. ಇವತ್ತ ಮಲ್ಲಿಕಾರ್ಜುನ ಅಪ್ಪಾಜಿ ಅವರು, ಶಂಕರ ಶಿವಾಚಾರ್ಯಪ್ಪ ಅವರು ನಾವೇನು ಭಾಳ ಹೇಳಬೇಕಾಗಿಲ್ಲ. ಮಹಾಲಿಂಗೇಶ್ವರ ಮಠದ ಅಪ್ಪ ಅವರು ಮಾತಾಡಿದ್ದಾರೆ. ಇವತ್ತು ಎಷ್ಟು ಚಂದ ಮಾತಾಡ್ರಂದ್ರೆ ಅದನ್ನೇನು ಹೇಳ್ತಿರ್ಬೇಕು, ವರ್ಣನೆ ನಮಗೆ ಮಾಡಕ್ ಬರಂಗಿಲ್ಲ, ಹಂಗೆ ವರ್ಣನೆ ಮಾಡ್ಯಾರ ಅವ್ರು. ಶಂಕರ ಶಿವಾಚಾರ್ಯ